ಯುವ ನಿಧಿ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್. ಯುಗಾದಿ ಹಬ್ಬಕ್ಕೆ ರಾಜ್ಯ ಸರ್ಕಾರದಿಂದ ಎಲ್ಲರಿಗೂ ಕೂಡ ಒಂದು ಖುಷಿ ಪಡುವಂತ ಸುದ್ದಿ ಸಿಕ್ಕಿದೆ. ಹಾಗೆ ಯುವ ನಿಧಿ ಹೆಲ್ಪ್ ಲೈನ್ ನಂಬರ್ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸುಮಾರು ಕಮೆಂಟ್ಗಳು ಏನಂದ್ರೆ ಯುವ ನಿಧಿ ಪೆಂಡಿಂಗ್ ಅಮೌಂಟ್ ಬಗ್ಗೆನೇ ಇವತ್ತು ಕೂಡ ಯುವ ನಿಧಿ ಪೆಂಡಿಂಗ್ ಅಮೌಂಟ್ ಬಗ್ಗೆ ವಿಚಾರಿಸಿದ್ದೀನಿ. ಅದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಯುಗಾದಿ ಹಬ್ಬಕ್ಕೆ ನಿಮಗೆ 2 ಕಂತಿನ ಹಣ ಜಮೆ ಆಗ್ತಾ ಇದೆ. ಯಾವ ಪ್ರೋಸೆಸ್ ಅಲ್ಲಿ ಇದೆ ಅಂದ್ರೆ ಈಗ ಯಾವ ಹಂತದಲ್ಲಿದೆ, ನಮಗೆ ಯಾವಾಗ ಹಣ ಬರಬಹುದು ಒಂದು ಪಕ್ಕ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯುವ ನಿಧಿ ಮಂತದ್ದು ಜನವರಿ ಮತ್ತೆ ಫೆಬ್ರವರಿ ಮಂತದ ಅಮೌಂಟ್ ಸುಮಾರು ಜನಕ್ಕೆ ಕ್ರೆಡಿಟ್ ಆಗಿರಲಿಲ್ಲ. ಅದರಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಬಂದು SC ST ಗೆ ಬಂದಿರಲಿಲ್ಲ. OBC ವಿದ್ಯಾರ್ಥಿಗಳಿಗೂ ಕೂಡ ಸುಮಾರು ಜನಕ್ಕೆ ಯುವ ನಿಧಿ ಅಮೌಂಟ್ ಕ್ರೆಡಿಟ್ ಆಗಿರಲಿಲ್ಲ. ಸುಮಾರು ಜನ ನನ್ನ ಕಮೆಂಟ್ ಮಾಡಿದ್ರು SC ST ಬಗ್ಗೆ ಮಾತ್ರ ಕೇಳಿದ್ದೀರಾ, OBC ಬಗ್ಗೆ ಕೇಳಿಲ್ವಲ್ಲ ಮೇಡಮ್, OBC ಇದು ಕೇಳಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ಮತ್ತೆ ಇವತ್ತು ಇನ್ನೊಂದು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದೆ. ಅವರು ಅದ್ರ ಬಗ್ಗೆ ಆನ್ಸರ್ನ ಕೊಟ್ಟಿದ್ದಾರೆ. OBC ವಿದ್ಯಾರ್ಥಿಗಳಿಗೂ ಆನ್ಸರ್ ಕೊಟ್ಟಿದ್ದಾರೆ, ಮತ್ತೆ SC ST ವಿದ್ಯಾರ್ಥಿಗಳಿಗೆ ಟೋಟಲ್ ಆಗಿ ಯುವ ನಿಧಿ ವಿದ್ಯಾರ್ಥಿಗಳು ಎಲ್ರಿಗೂ ಕೂಡ ಒಂದು ಹೊಸ ಅಪ್ಡೇಟ್ ಸಿಕ್ಕಿದೆ. ಏನಪ್ಪಾ ಅಂದ್ರೆ ಯುವ ನಿಧಿ ಅಮೌಂಟ್ ಏನು 2 ತಿಂಗಳದ್ದು ಬರಬೇಕಾಗಿದೆ ಅಲ್ವಾ, 2 ತಿಂಗಳ ಹಣ ಈಗಾಗಲೇ DBTಗೆ ಪುಷ್ ಆಗಿದೆ. ಇನ್ನೊಂದು ವಾರದಲ್ಲಿ ನಿಮಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು ವಾರ ಅಂದ್ರೆ ಇದೇ ವಾರದಲ್ಲಿ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. DBT ಪುಷ್ ಆಗಿರೋದ್ರಿಂದ ಯಾರ್ಯಾರಿಗೆ 2 ತಿಂಗಳು ಹಣ ಬಂದಿಲ್ವೋ ಅಂಥವ್ರೆಲ್ರಿಗೂ ಕೂಡ ಈ ವಾರದಲ್ಲಿ ಅಮೌಂಟ್ ಬರುತ್ತೆ. ಯುಗಾದಿ ಹಬ್ಬದಷ್ಟಕ್ಕೆ ನಿಮಗೆ 6,000 ರೂಪಾಯಿ ಕ್ರೆಡಿಟ್ ಆಗಬಹುದು. ಅವ್ರು ಹೇಳಿರೋ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಕಾಲ್ ರೆಕಾರ್ಡ್ ಕೂಡ ಹಾಕಿರ್ತೀನಿ, ನಿಮ್ಮ ಪ್ರೂಫ್ಗೋಸ್ಕರ ನೋಡ್ಕೊಳ್ಳಿ. ಒಂದು ಒಳ್ಳೆ ವಿಚಾರ ಅನ್ನಿಸ್ತು, ತಿಳಿಸೋಣ ಅಂತ ವಿಡಿಯೋ ಮಾಡಿ. DBT ಪುಷ್ ಆಗಿರೋದ್ರಿಂದ ಇವತ್ತಿಂದನೇ ನಿಮಗೆ ಹಣ ಬರಬಹುದು ಅಂತ ಕೂಡ ಹೇಳ್ತಿದ್ದಾರೆ. ಯಾಕಂದ್ರೆ DBT ಪುಷ್ ಆಗಿ ಒಂದು ವಾರ 10 ದಿನ ಆಗಿದೆ ಅಲ್ವಾ, ಯಾವ ಕ್ಷಣಕ್ಕೆ ಬೇಕಾದ್ರೂ ಅಮೌಂಟ್ ಬರ್ಬೋದು. ಈ ವಾರದಲ್ಲಿ ಖಂಡಿತವಾಗ್ಲೂ ಬರುತ್ತೆ. ನಿಮ್ಮ ಲಕ್ ಚೆನ್ನಾಗಿತ್ತು ಅಂದ್ರೆ ಇವತ್ತೇ ಬೇಕಿದ್ರು ಅಮೌಂಟ್ ಬರಬಹುದು. ವಿಡಿಯೋ ನೋಡ್ತೀರಾ ಯಾರಿಗಾದ್ರೂ ನೀವು ನೋಡೋ ಟೈಮಲ್ಲಿ ಅಮೌಂಟ್ ಬಂದಿತ್ತು ಅಂದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸದ್ಯಕ್ಕೆ ಏನಿದೆ ಅಪ್ಡೇಟ್ ನ ತಿಳಿಸ್ಕೊಟ್ಟಿದ್ದೀನಿ. SC ST OBC ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಇದೇ ವಾರದಲ್ಲಿ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ನಿಮ್ಮ ಲಕ್ ಚೆನ್ನಾಗಿದ್ರೆ ಯಾವುದೇ ಕೆಟಗರಿ ಸ್ಟೂಡೆಂಟ್ಸ್ ಆಗಿರಬಹುದು, ಇವತ್ತೇ ನಿಮಗೆ ಅಮೌಂಟ್ ಬಂದ್ರು ಬರಬಹುದು. ಮತ್ತೊಂದ್ಸಲ ಹೇಳ್ತಿದ್ದೀನಿ, ಯಾರಿಗಾದ್ರೂ ಅಮೌಂಟ್ ಬಂದ್ರೆ ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಕೂಡ ಅದು ತುಂಬಾನೇ ಹೆಲ್ಪ್ ಆಗುತ್ತೆ. ಯುವ ನಿಧಿ ಹೆಲ್ಪ್ ಲೈನ್ ನಂಬರ್ ಬಗ್ಗೆ ಬಹಳಷ್ಟು ಜನ ಕೇಳ್ತಿದ್ರಿ, ನಮಗೂ ಕೂಡ ಕೊಡಿ ಅಂತ. ಯುವ ನಿಧಿ ಹೆಲ್ಪ್ ಲೈನ್ ನಂಬರ್ನ ನಾನು ಈಗ ಹಾಕಿರ್ತೀನಿ. ನಂಬರ್ ಚೇಂಜ್ ಆಗಿದೆ, ಈ ನಂಬರ್ಗೆ ಕಾಲ್ ಮಾಡಿ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಇನ್ನೊಂದೇನಪ್ಪ ಅಂದ್ರೆ ನೀವು ಕಾಲ್ ಮಾಡಿದ ತಕ್ಷಣ ಕನೆಕ್ಟ್ ಆಗಲ್ಲ. ಕೆಲವು ಸಲ ಲೈನ್ ಬಿಸಿ ಅಂತ ಬರುತ್ತೆ, ಅಥವಾ ಬೇರೆಯವ್ರ ಹತ್ರ ಮಾತಾಡ್ತಿದ್ದಾರೆ ಅಂತ ಕೂಡ ಬರುತ್ತೆ. ತಾಳ್ಮೆಯಿಂದ ಸ್ವಲ್ಪ ಟೈಮ್ ಬಿಟ್ಟು ಮತ್ತೆ ಕಾಲ್ ಮಾಡಿ, ಆಗ ನಿಮಗೆ ಕನೆಕ್ಟ್ ಆಗುತ್ತೆ. ಮತ್ತೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ 2-3 ತಿಂಗಳಿಂದ ಹಣ ಬಂದಿಲ್ಲ ಅಂದರೆ, ಆ ಥರ ಪ್ರಾಬ್ಲಮ್ ಇತ್ತು ಅಂದರೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಲ್ಲ ID ನಂಬರ್, ಆ ನಂಬರ್ನ ಕೊಟ್ಟರೆ ಅವ್ರು ನಿಮಗೆ ಹೇಳ್ತಾರೆ ಏನಾಗಿದೆ ಅಂತ ಚೆಕ್ ಮಾಡಿಬಿಟ್ಟು ಕೂಡ ಹೇಳ್ತಾರೆ. ವೆರಿಫಿಕೇಶನ್ ಪೆಂಡಿಂಗ್ ಇತ್ತು ಅಂದರೆ ಅದನ್ನು ಕೂಡ ಹೇಳ್ತಾರೆ. ನೀವು ಅವ್ರಿಗೆ ಒಂದ್ಸಲ ಮಾತಾಡಿದ್ರೆ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗುತ್ತೆ. ಕೆಲವರು ನಮಗೆ ಆಗಸ್ಟ್ ತಿಂಗಳದ್ದು ಬಂದಿಲ್ಲ, ಮೇ ತಿಂಗಳದ್ದು ಬಂದಿಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತಿದ್ರಿ ಅಲ್ವಾ. ಸೊ ನೀವು ಆ ನಂಬರ್ಗೆ ಕಾಲ್ ಮಾಡಿ ಏನು ಪ್ರಾಬ್ಲಮ್ ಆಗಿದೆ ಕೇಳ್ಕೊಳ್ಳಿ, ಮತ್ತೆ ಎಲ್ಲಿ ಹೋಗಿ ವಿಚಾರಿಸಬೇಕು ಅಂತ ಕೂಡ ಕೇಳ್ಕೊಳ್ಳಿ, ಆಗ ನಿಮಗೆ ಗೊತ್ತಾಗುತ್ತೆ. ಇನ್ನು ಹೆಲ್ಪ್ಲೈನ್ ನಂಬರ್ ಕೂಡ ಹಾಕಿರ್ತೀನಿ, ದಯವಿಟ್ಟು ಕಾಲ್ ಮಾಡಿ. ಮತ್ತೆ ನನ್ನ ಹತ್ರ ಇರೋ ಪರ್ಸನಲ್ ನಂಬರ್ನ ದಯವಿಟ್ಟು ಕೇಳಕ್ಕೆ ಹೋಗಬೇಡಿ, ನಾನು ಅದನ್ನು ಶೇರ್ ಮಾಡೋದಿಲ್ಲ, ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಇನ್ನು ಏನಪ್ಪ ಅಂದರೆ ಅದನ್ನು ಬಿಟ್ಟು ಹೊರತುಪಡಿಸಿ ಬೇರೆ ಒಂದೆರಡು ಕ್ವಶನ್ಸ್ ಇತ್ತು, ಅದಕ್ಕೆ ಆನ್ಸರ್ ಮಾಡಬೇಕು ಅಂದರೆ ಕಮೆಂಟ್ಗೆಲ್ಲ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ಇವರೊಬ್ಬರು ಭೀಮಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಹೆಲೋ ಮೇಡಮ್ ಹೆಲ್ಪ್ಲೈನ್ ನಂಬರ್ ಕೊಡಿ ಅಂತ 2 ಸರಿ ಹೇಳಿದ್ದೀನಿ, ಆದರೆ ನೀವು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ. ಸರ್ ಈ ಸಲ ಹೇಳಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ. ಹೆಲ್ಪ್ಲೈನ್ ನಂಬರ್ ಬಗ್ಗೆ ನನ್ನ ಪ್ರೀವಿಯಸ್ ವಿಡಿಯೋಗಳು ನೋಡಿದೆ, ಅದರಲ್ಲಿ ನಾನು ಹೇಳಿರ್ತೀನಿ, ನೀವು ನೋಡಿರಲ್ಲ ಅನ್ಸುತ್ತೆ. ಓಕೆ, ಇನ್ನೊಂದ್ಸಲ ಹಾಕಿದ್ದೀನಿ. ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ರೇಣುಕಾ BH ಅಂತ, ಮೇಡಮ್ 2 ಮಂತ್ಸ್ ಅಮೌಂಟ್ ಬಂದಿಲ್ಲ, ಈ ವಿಡಿಯೋದಲ್ಲಿ ಹೇಳಿದ್ದೀನಿ, ಇನ್ನೊಂದ್ಸಲ ನೋಡಿ. ಸುರೇಖಾ SB, ಮೇಡಮ್ ನಂದು SC DBT ಪುಷ್ಡ್ ಅಂತ ತೋರಿಸ್ತಿದೆ ಮ್ಯಾಮ್, ಬರುತ್ತಾ ಹೇಳಿ ಮೇಡಮ್. ಖಂಡಿತವಾಗ್ಲೂ ಬರುತ್ತೆ, ನಿಮ್ಮ ಲಕ್ ಚೆನ್ನಾಗಿದ್ರೆ ಇವತ್ತೇ ಬೇಕಿದ್ರು ನಿಮಗೆ ಅಮೌಂಟ್ ಬರುತ್ತೆ. DBT ಪುಷ್ಟ್ ಆಗಿತ್ತು ಅಂದರೆ ಖಂಡಿತವಾಗ್ಲೂ ಅಮೌಂಟ್ ಬರುತ್ತೆ. ಇನ್ನೊಬ್ರು ಭಾವನಾ ಗೌಡ ಅಂತ ಮೆಸೇಜ್ ಮಾಡಿದ್ದಾರೆ, ಇವನ್ ಇದು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿದ್ರೆ ಹೈಯರ್ ಎಜುಕೇಷನ್ ಮಾಡ್ತಿದ್ದೀರಾ, ನಾಟ್ ಎಲಿಜಿಬಲ್ ಬರ್ತಿದೆ ಅಂತ. ಸುಮಾರು ಜನ ಈ ರೀತಿ ಕಮೆಂಟ್ ಮಾಡಿದ್ದೀರಾ. ನಿಮಗೆ ಹಿಂದಿನ ಮಂತ್ಗಳದ್ದು ಜನವರಿ ಫೆಬ್ರವರಿದ ಅಮೌಂಟ್ ಬಂದಿತ್ತು ಅಥವಾ ಡಿಸೆಂಬರ್ ತಿಂಗಳಲ್ಲಿ ಬಂದಿತ್ತು ಅಂದರೆ ಏನು ವರಿ ಮಾಡಬೇಡಿ, ಅದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇಂದ ಈ ರೀತಿ ಆಗಿದೆ. ಎಲ್ರಿಗೂ ಕೂಡ ಇದೇ ರೀತಿ ಬಂದಿಲ್ಲ, ಕೆಲವ್ರಿಗೆ ಮಾತ್ರ ಈ ರೀತಿ ಬಂದಿದೆ. ನನ್ನ ತಂಗಿಗೂ ಕೂಡ ಸೇಮ್ ಇದೇ ರೀತಿ ಬರ್ತಿದೆ. ಬಟ್ ಅಮೌಂಟ್ಗಳು ಯಾವಾಗ ಬಿಡುಗಡೆ ಆಗುತ್ತೋ ಕರೆಕ್ಟಾಗಿ ಅವ್ರಿಗೆ ಬರ್ತಾ ಇದೆ. ನಿಮಗೆ ಆ ರೀತಿ ಬರ್ತಿತ್ತು ಅಂದರೆ ತಲೆ ಕೆಡಿಸ್ಕೊಬಿಡಿ, ಸರಿ ಹೋಗುತ್ತೆ. ಓಕೆನಾ. ಅದಕ್ಕಿಂತ ಹೆಚ್ಚಿಗೆ ಡೌಟ್ ಇತ್ತು ಅಂದರೆ ಹೆಲ್ಪ್ಲೈನ್ ನಂಬರ್ ಹಾಕಿದ್ದೀನಲ್ವಾ ಇವತ್ತು, ಒಂದ್ಸಲ ಕಾಲ್ ಮಾಡಿ ಅವ್ರನ್ನ ವಿಚಾರಿಸ್ಕೊಳ್ಳಿ. ಇದಿಷ್ಟು ಯುವ ನಿಧಿ ಬಗ್ಗೆ ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.